ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇನ್ನೇನು 2.5 ವರ್ಷಗಳು ಪೂರ್ಣಗೊಂಡಿವೆ. ಅಷ್ಟರಲ್ಲಿ ಮುಂದಿನ ಸಿಎಂ ಯಾರಾಗ್ತಾರೆ, ಅಧಿಕಾರ ಹಂಚಿಕೆ ಆಗತ್ತಾ ಇಲ್ವಾ ಅನ್ನೋ ಚರ್ಚೆಗಳು ಮತ್ತೆ ಜೋರಾಗಿವೆ. ಈ ಬೆಂಕಿಗೆ ತುಪ್ಪ ಸುರಿಯುವಂತಹ ಒಂದು ಹೇಳಿಕೆಯನ್ನ ಈಗ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯನವರು ನೀಡಿದ್ದಾರೆ. ನಮ್ಮ ತಂದೆ ಸಿದ್ದರಾಮಯ್ಯನವರೇ ಪೂರ್ಣಾವಧಿಗೆ ಅಂದರೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ. ಅದರಲ್ಲಿ ಯಾವುದೇ ಗೊಂದಲಗಳು ಇಲ್ಲ, ಅನುಮಾನಗಳು ಇಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯನವರು ನೇರವಾಗಿ ಮತ್ತು ಸ್ಪಷ್ಟವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ, ವಿಶೇಷವಾಗಿ ಕಾಂಗ್ರೆಸ್ ಪಾಳಯದಲ್ಲಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗಿದೆ. ಯಾಕಂದ್ರೆ ಈ ಹೇಳಿಕೆ ಕೇವಲ ಒಬ್ಬ ಮಗ ತನ್ನ ತಂದೆಯ ಬಗ್ಗೆ ಆಡಿರುವಂತಹ ಮಾತುಗಳು ಅಲ್ಲ, ಇದ್ರ ಹಿಂದೆ ದೊಡ್ಡ ರಾಜಕೀಯ ಲೆಕ್ಕಾಚಾರಗಳು ಇವೆ ಎನ್ನುವಂತಹ ಸಂದೇಶಗಳು ರವಾನೆಯಾಗ್ತಾ ಇದೆ. ಇದು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸಿಎಂ ಕನಸಿಗೆ ಬಿದ್ದ ದೊಡ್ಡ ಪೆಟ್ಟ. ಚುನಾವಣೆಗೂ ಮುನ್ನ ಹೈಕಮಾಂಡ್ ಸಮ್ಮುಖದಲ್ಲಿ ನಡೆದಿದೆ ಎನ್ನಲಾದ ಅಧಿಕಾರ ಹಂಚಿಕೆ ಒಪ್ಪಂದ ಸುಳ್ಳ. ಯತೀಂದ್ರ ಅವರ ಈ ಹೇಳಿಕೆ ಹೈಕಮಾಂಡ್ನ ಮೌನ ಸಮ್ಮತಿಯನ್ನ ಸೂಚಿಸ್ತಾ ಇದೆಯಾ? ಅಂದ್ರೆ ಈಗ ಮುಂದಿನ ಚುನಾವಣೆಗಳು ಹತ್ತಿರ ಬರ್ತಾ ಇರುವ ಹಾಗೆ ಕಾಂಗ್ರೆಸ್ ಪಾಳಯದಲ್ಲಿ ಇವೆಲ್ಲವೂ ಕೂಡ ದೊಡ್ಡ ಲಾಭ ಆಗ್ತವ ನಷ್ಟವಾಗ್ತವ? ಇವತ್ತಿನ ಈ ವಿಶೇಷವಾದಂತಹ ಎಪಿಸೋಡ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯ ಪ್ರತಿಯೊಂದು ಆಯಾಮವನ್ನ, ಅದರ ಹಿಂದಿರುವ ರಾಜಕೀಯ ತಂತ್ರಗಾರಿಕೆಯನ್ನ ಮತ್ತು ಮುಂದಿನ ದಿನಗಳಲ್ಲಿ ಇದು ಯಾವ ರಾಜ್ಯ ರಾಜಕಾರಣದ ಮೇಲೆ ಹೇಗೆ ಬೀರಬಹುದಾದಂತಹ ಪರಿಣಾಮಗಳನ್ನು ಎಳೆಯಾಗಿ ವಿಶ್ಲೇಷಣೆ ಮಾಡಲಿದ್ದೇವೆ. ಈಗ ನಿಮಗೇನನ್ಸತ್ತೆ? ಸಿದ್ದರಾಮಯ್ಯನವರು ಸಿಎಂ ಆಗಿ ಮುಂದುವರಿಬೇಕಾ ಅಥವಾ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕಾ? ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಇಂತಹ ರಾಜಕೀಯ ಪಡಸಾಲೆಯಲ್ಲಿ ಪ್ರತಿಯೊಂದು ಸುದ್ದಿಯನ್ನ, ಇಂತಹ ರಾಜಕೀಯ ಪಡಸಾಲೆಯಲ್ಲಿನ ಪ್ರತಿಯೊಂದು ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಈಗ ಮೊದಲನೇ ಭಾಗದಲ್ಲಿ ಯತೀಂದ್ರ ಅವರು ನಿಖರವಾಗಿ ಏನ್ ಹೇಳಿದ್ದಾರೆ ಮತ್ತು ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಇತ್ತೀಚೆಗೆ ನಡೆದ ಸಾರ್ವಜನಿಕ ಸಮಾರಂಭವೊಂದರಲ್ಲಿ ಮಾತನಾಡ್ತಾ ಯತೀಂದ್ರ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ, ಅಭಿವೃದ್ಧಿ ಕಾರ್ಯಗಳು ನಡೀತಾ ಇವೆ ಅಂತ ಹೇಳ್ತಾ ಸಿಎಂ ಬದಲಾವಣೆಯ ಬಗ್ಗೆ ನಡೀತಾ ಇರುವ ಚರ್ಚೆಗಳಿಗೆ ತೆರೆ ಎಳೆಯುವ ಪ್ರಯತ್ನವನ್ನ ಯತೀಂದ್ರ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ನಮ್ಮ ತಂದೆ ಸಿದ್ದರಾಮಯ್ಯನವರು ಉತ್ತಮ ಆಡಳಿತ ನಡೆಸ್ತಾ ಇದ್ದಾರೆ, ಗ್ಯಾರಂಟಿ ಯೋಜನೆಗಳನ್ನ ಯಶಸ್ವಿಯಾಗಿ ಜಾರಿ ಮಾಡಿದ್ದಾರೆ, ಜನರಿಗೆ ಅವರ ಮೇಲೆ ನಂಬಿಕೆ ಅಪಾರವಾಗಿ ಬಂದಿದೆ. ಹೀಗಾಗಿ ಅವರೇ ಮುಂದಿನ 5 ವರ್ಷಗಳ ಕಾಲ ಪೂರ್ಣಾವಧಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ. ಈ ಬಗ್ಗೆ ಪಕ್ಷದಲ್ಲಿ ಯಾವುದೇ ಗೊಂದಲಗಳು ಇಲ್ಲ ಎಂಬರ್ಥದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆಯ ಟೈಮಿಂಗ್ ಬಹಳ ಮುಖ್ಯವಾಗುತ್ತೆ. ಒಂದು ಏನಂತಂದ್ರೆ, ಮುಂದೆ ಬರುವಂತಹ ಚುನಾವಣೆಗಳ ಮೇಲೆ ತುಂಬಾ ಇಂಪಾರ್ಟೆಂಟ್ ಮತ್ತೆ ಇಫೆಕ್ಟ್ ಆಗುವಂತಹ ಸಾಧ್ಯತೆಗಳು ಇವೆ. ಕೇವಲ ಇನ್ನೇನು ಕೆಲವು ದಿನಗಳಲ್ಲಿ ಮುಂದಿನ ತಮಿಳುನಾಡು, ಕೇರಳದಂತಹ ಚುನಾವಣೆಗಳು ಆಗ್ತಾ ಇದ್ದಾವೆ. ಈ ನಾಯಕತ್ವದ ಬಗ್ಗೆ ನಿಶ್ಚಿತತೆ ಇದೆ ಅನ್ನುವಂತಹ ಸಂದೇಶ ಹೋದ್ರೆ ಅದು ಚುನಾವಣಾ ಫಲಿತಾಂಶದ ಮೇಲೆ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆಗಳು ಇರುತ್ತೆ. ಇನ್ನು ಸಿದ್ದರಾಮಯ್ಯನವರ ನಾಯಕತ್ವ ಸುಭದ್ರವಾಗಿದೆ ಎನ್ನುವ ಸಂದೇಶವನ್ನ ಜನರಿಗೆ ಮತ್ತು ಕಾರ್ಯಕರ್ತರಿಗೆ ತಲುಪಿಸುವುದು ಈ ಹೇಳಿಕೆ ಪ್ರಮುಖ ಉದ್ದೇಶವಾಗಿದೆ ಅಂತ ಹೇಳಬಹುದಾಗಿದೆ. ಇನ್ನು ಡಿ.ಕೆ.ಶಿ ಬಣದ ಚಟುವಟಿಕೆಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಹೇಳಿಕೆಯಿಂದ ಡಿ.ಕೆ. ಶಿವಕುಮಾರ್ ಅವರ ಬಣದ ಕಾರ್ಯಕರ್ತರಿದ್ದಾರಲ್ಲ, ಅವ್ರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಇತ್ತೀಚಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಬಣದ ಕೆಲವೊಂದಿಷ್ಟು ಶಾಸಕರು ಮತ್ತು ಸಚಿವರು 2.5 ವರ್ಷದ ನಂತರ ಡಿ.ಕೆ.ಶಿ ಸಿಎಂ ಆಗ್ತಾರೆ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನ ನೀಡ್ತಾ ಬಂದಿದ್ರು. ಇದು ಸಿದ್ದರಾಮಯ್ಯ ಬಣದಲ್ಲಿ ಅಸಮಾಧಾನ ಉಂಟು ಮಾಡಿತ್ತು. ಇದಕ್ಕೆ ಪ್ರತ್ಯುತ್ತರ ನೀಡೋದಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರು ಈ ಹೇಳಿಕೆಯನ್ನ ನೀಡಿರಬಹುದಾಗಿದೆ. ಇನ್ನು ಸಿದ್ದರಾಮಯ್ಯ ವರ್ಚಸ್ಸು, ಗ್ಯಾರಂಟಿ ಯೋಜನೆಗಳ ಯಶಸ್ವಿಯಿಂದಾಗಿ ಸಿದ್ದರಾಮಯ್ಯನವರ ವರ್ಚಸ್ಸು ಹೆಚ್ಚಾಗ್ತಾ ಇದೆ. ಅವರು ಮಾಸ್ ಲೀಡರ್ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಈ ವರ್ಚಸ್ಸನ್ನ ಬಳಸಿಕೊಂಡು ಅವರ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುವ ತಂತ್ರಗಾರಿಕೆ ಇದಾಗಿರಬಹುದು ಅನ್ನುವಂತಹ ಸಂದೇಶವನ್ನ ನೀಡಲಾಗ್ತಾ ಇದೆ. ಇನ್ನು ಎರಡನೇ ಭಾಗದಲ್ಲಿ ನೋಡ್ತಾ ಹೋಗೋದಾದ್ರೆ, ಅಧಿಕಾರ ಹಂಚಿಕೆ ಒಪ್ಪಂದ ಸತ್ಯನ ಮಿಥ್ಯಾನ? ಈಗ ದೊಡ್ಡ ಪ್ರಶ್ನೆ ಮೂಡುತ್ತೆ. ಚುನಾವಣಾ ಫಲಿತಾಂಶ ಬಂದ ನಂತರ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ನಡೆದಂತಹ ಹೈಕಮಾಂಡ್ ಸಭೆಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿತ್ತಾ?
DKಶಿ ಬಣದ ವಾದ ಏನಂತಂದ್ರೆ, ಹೌದು ಒಪ್ಪಂದ ಆಗಿದೆ. ಮೊದಲ 2.5 ವರ್ಷ ಸಿದ್ದರಾಮಯ್ಯ, ತದನಂತರ 2.5 ವರ್ಷ DK ಶಿವಕುಮಾರ್ ಅವರು ಸಿಎಂ ಅಂತ ಖರ್ಗೆ, ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ತೀರ್ಮಾನವಾಗಿದೆ. DK ಶಿವಕುಮಾರ್ ಅವರು ತ್ಯಾಗ ಮಾಡಿ DCM ಸ್ಥಾನ ಒಪ್ಪಿಕೊಂಡಿದ್ದಾರೆ ಎಂಬುದು DKಶಿ ಬೆಂಬಲಿಗರ ವಾದವಾಗಿದೆ. ಇನ್ನು ಸಿದ್ದರಾಮಯ್ಯನವರ ಬಣದ ವಾದ ಏನಂತಂದ್ರೆ, ಅಂತಹ ಯಾವುದೇ ಲಿಖಿತ ಒಪ್ಪಂದಗಳೇನೂ ಆಗಿಲ್ಲ. ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಅಂದ್ರೆ 5 ವರ್ಷ ಸಿಎಂ ಆಗಿ ಅವರೇ ಮುಂದುವರಿತಾರೆ ಅಂತ ಹೈಕಮಾಂಡ್ ಹೇಳಿದೆ. ಬೇಕಿದ್ರೆ ಹೈಕಮಾಂಡ್ನವರನ್ನ ಒಂದ್ಸತಿ ಕೇಳಿ ಎಂಬುದು ಸಿದ್ದರಾಮಯ್ಯನವರ ಬೆಂಬಲಿಗರ ವಾದವಾಗಿದೆ. ಇವೆರಡರ ನಡುವೆ ಹೈಕಮಾಂಡ್ ಮೌನ ತಾಳಿದೆ. ಈ ಬಗ್ಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಅಥವಾ ರಾಹುಲ್ ಗಾಂಧಿ ಅವರಾಗಲಿ ಅಥವಾ KC ವೇಣುಗೋಪಾಲ್ ಅವರಾಗಲಿ ಇದುವರೆಗೂ ಸ್ಪಷ್ಟವಾಗಿ ಬಹಿರಂಗವಾಗಿ ಏನನ್ನೂ ಕೂಡ ಹೇಳಿಕೊಂಡಿಲ್ಲ. ಎಲ್ಲೂ ಕೂಡ ಈ ಒಪ್ಪಂದದ ಬಗ್ಗೆ ಪಿಟಕಂದಿಲ್ಲ. ಸಮಯ ಬಂದಾಗ ನೋಡೋಣ ಅನ್ನೋ ರೀತಿಯಲ್ಲಿ ಹಾರಿಕೆಯ ಉತ್ತರಗಳನ್ನು ನೀಡ್ತಾ ಬಂದಿದ್ದಾರೆ. ಈ ಮೌನವೇ ಗೊಂದಲಕ್ಕೆ ಕಾರಣವಾಗಿದೆ. ಯತೀಂದ್ರ ಅವರ ಹೇಳಿಕೆ ಈಗ ಒಪ್ಪಂದದ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುವಂತೆ ಕಾಣಿಸ್ತಾ ಇದೆ. ಒಂದು ವೇಳೆ ಒಪ್ಪಂದ ಆಗಿದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ಇಷ್ಟು ಧೈರ್ಯವಾಗಿ 5 ವರ್ಷ ನಮ್ಮ ತಂದೆಯೇ ಸಿಎಂ ಆಗ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯವಾಗ್ತಾ ಇತ್ತ? ಇಲ್ಲ. ಅದರ ಹಿಂದೆ ಏನೋ ಒಂದು ಪ್ಲಾನ್ ಅಡಗಿದೆ ಅಂತಾನೆ ಹೇಳಬಹುದು. ಯತೀಂದ್ರ ಸಿದ್ದರಾಮಯ್ಯನವರು ಏನು ಹೇಳ್ತಾ ಇದ್ದಾರಲ್ಲ, ಈ ಹೇಳಿಕೆಯಿಂದಾಗಿ DKಶಿ ಮೇಲೆ ಏನು ಪರಿಣಾಮ ಬೀರುತ್ತೆ? ಯತೀಂದ್ರ ಅವರ ಈ ಹೇಳಿಕೆ ನೇರವಾಗಿ DCM DK ಶಿವಕುಮಾರ್ ಅವರಿಗೆ ಬಿದ್ದಿರುವಂತಹ ರಾಜಕೀಯ ಏಟು ಎಂದೇ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಸಿಎಂ ಕನಸಿಗೆ ಪೆಟ್ಟು. ಮೊಟ್ಟ ಮೊದಲ ಭಗ್ನ ಅಂತಂದ್ರೆ ಸಿಎಂ ಕನಸಿಗೆ ಪೆಟ್ಟು. ಸಿಎಂ ಆಗಬೇಕು ಅಂತ DKಶಿ ಅವರು ದಶಕಗಳ ಕನಸನ್ನ ಕಂಡಿದ್ದಾರೆ. ಅದಕ್ಕಾಗಿ ಅವರು KPCC ಅಧ್ಯಕ್ಷರಾಗಿ ಪಕ್ಷವನ್ನ ಸಂಘಟಿಸಿ ಕಾಂಗ್ರೆಸ್ ಪಕ್ಷವನ್ನ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ಈಗ 5 ವರ್ಷ ಸಿಎಂ ಅವರೇ ಅಂದ್ರೆ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಅಂದ್ರೆ DKಶಿ ಅವರ ಕನಸು ಭಗ್ನವಾದಂತನೇ ಇದು ಅವರನ್ನ ಮತ್ತು ಅವರ ಬೆಂಬಲಿಗರನ್ನ ತೀವ್ರ ನಿರಾಶೆಗೊಳಿಸ್ತಾ ಇದೆ. ಇನ್ನು ಒಕ್ಕಲಿಗ ಸಮುದಾಯದ ಅಸಮಾಧಾನ. DKಶಿ ಅವರು ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರೂ ಹೌದು. ಅವರಿಗೆ ಸಿಎಂ ಸ್ಥಾನ ತಪ್ಪಿದ್ದೇ ಆದಲ್ಲಿ ಅದು ಇಡೀ ಸಮುದಾಯಕ್ಕೆ ಆದಂತಹ ಅವಮಾನ ಅಂತ ಬಿಂಬಿಸುವ ಸಾಧ್ಯತೆ ಇದೆ. ಇದು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅಂದರೆ ಮೈಸೂರು ಭಾಗದಲ್ಲಿ ಹಿನ್ನಡೆಯಾಗಿತ್ತು. ಮೊದಲೆಲ್ಲ ಈ ಎಲೆಕ್ಷನ್ ಟೈಮಲ್ಲೆಲ್ಲ ಇದು ಕೂಡ ಹಿನ್ನಡೆಯಾಯಿತು. ಆದರೆ ಆವಾಗ ಇವರಿಬ್ಬರು ಕೂಡ ನಾವು ದೋಸ್ತಿ ಜೋಡೆತ್ತು ಅಂತ ಹೇಳಿಕೊಂಡು ಲೋಕಸಭೆಯನ್ನು ಫೇಸ್ ಮಾಡಿದ್ದು ಆಯಿತು, ಎಲ್ಲವೂ ಆಯಿತು. ಆದರೆ ಈ ಹೇಳಿಕೆಯಿಂದ DKಶಿ ಮುಂದಿನ ನಡೆ ಏನು? DKಶಿ ಅವರು ಸುಮ್ಮನೆ ಕೂರುವಂತಹ ವ್ಯಕ್ತಿಯಲ್ಲ, ಅವರು ಕೂಡ ಒಬ್ಬ ಹೋರಾಟಗಾರ. ಈ ಹೇಳಿಕೆಗೆ ಅವರು ಹೇಗೆ ಪ್ರತ್ಯುತ್ತರವನ್ನು ಕೊಡ್ತಾರೆ? ಅವರು ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರ್ತಾರಾ ಅಥವಾ ತಮ್ಮ ಬಲ ಪ್ರದರ್ಶನವನ್ನು ಮತ್ತೆ ಮಾಡ್ತಾರಾ ಅನ್ನೋ ಕುತೂಹಲಕಾರಿ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಸದ್ಯಕ್ಕೆ ಅವರು ಮೌನವಾಗಿದ್ರೆ ಅಂದರೆ ಅವರ ಸಮಯಕ್ಕೆ ಕಾಯ್ತಾ ಇದ್ದಾರೆ ಅಂತ ಅರ್ಥನೇ. ಇನ್ನು 4ನೇ ಭಾಗದಲ್ಲಿ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ, ಯತೀಂದ್ರ ಅವರ ಮೂಲಕ ಈ ಹೇಳಿಕೆ ಕೊಡಿಸುವಂತಹ ಹಿಂದೆ ಸ್ವತಃ ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಇರಬಹುದು ಅನ್ನೋ ರಾಜಕೀಯ ಪಂಡಿತರ ಲೆಕ್ಕಾಚಾರವಾಗಿದೆ. ಸಿದ್ದರಾಮಯ್ಯನವರು ಎಷ್ಟು ಸ್ಪಷ್ಟವಾಗಿ ಎಷ್ಟು ಪವರ್ಫುಲ್ ಆಗಿದ್ದಾರೆ ಅಂತ ಬರೀ ಕರ್ನಾಟಕಕ್ಕಷ್ಟೇ ಅಲ್ಲ, ಬರೀ ಕಾಂಗ್ರೆಸ್ನವ್ರಿಗಷ್ಟೇ ಅಲ್ಲ, BJPಯವರಿಗೂ ಜೊತೆಗೆ ಇಡೀ ದೇಶಕ್ಕೂ ಕೂಡ ಗೊತ್ತಿದೆ. ಬಿಕಾಸ್ ಗ್ಯಾರಂಟಿ ಯೋಜನೆಗಳನ್ನು ಸಕ್ಸಸ್ಫುಲಿಯಾಗಿ ರನ್ ಮಾಡ್ತಾ ಇದ್ದಾರೆ. ಇವ್ರ ಹಿಂದೆ ಏನು ಈ ಒಂದು ಹೇಳಿಕೆಯ ಹಿಂದೆ ಏನು ಲೆಕ್ಕಾಚಾರ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಅಹಿಂದ ಬಲ. ಸಿದ್ದರಾಮಯ್ಯನವರು ಅಹಿಂದ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ವರ್ಗಗಳ ಅಹಿಂದ ನಾಯಕ ಅಂತಾನೆ ಕರೆಸ್ಕೊಂಡಿದ್ದಾರೆ. ಈ ವರ್ಗಗಳ ಬೆಂಬಲ ಕಾಂಗ್ರೆಸ್ಗೆ ಅನಿವಾರ್ಯವಾಗಿದೆ. ಸಿದ್ದರಾಮಯ್ಯನವರನ್ನ ಬದಲಾಯಿಸಿದ್ರೆ ಈ ವರ್ಗಗಳು ಪಕ್ಷದಿಂದ ದೂರ ಸರಿಬಹುದು ಅನ್ನೋ ಭಯ ಹೈಕಮಾಂಡ್ಗೆ ಇದೆ. ಇದನ್ನೇ ಸಿದ್ದರಾಮಯ್ಯನವರು ತಮ್ಮ ಬಲವನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ ಅಲ್ವಾ? ಇನ್ನು ಶಾಸಕರ ಬೆಂಬಲ, ಈಗಲೂ ಕೂಡ ಕಾಂಗ್ರೆಸ್ನಲ್ಲಿ ಅತಿ ಹೆಚ್ಚು ಶಾಸಕರ ಬೆಂಬಲ ಅಂದರೆ ಸುಮಾರು 90+ ಶಾಸಕರ ಬೆಂಬಲ ಸಿದ್ದರಾಮಯ್ಯನವರಿಗೆ ಇದೆ ಎನ್ನಲಾಗಿದೆ. ಈ ಬೆಂಬಲ ಇರುವವರೆಗೂ ಅವರ ಕುರ್ಚಿ ಅಲುಗಾಡಿಸುವುದಕ್ಕೆ ಯಾರಿಂದಲೂ ಕೂಡ ಆಗುವುದಿಲ್ಲ. ಇನ್ನು ಆಡಳಿತದ ಮೇಲಿನ ಹಿಡಿತ. ಸಿದ್ದರಾಮಯ್ಯ ಸಿಎಂ ಆಗಿ ಆಡಳಿತದ ಮೇಲೆ ಸಂಪೂರ್ಣವಾಗಿ ಹಿಡಿತವನ್ನು ಸಾಧಿಸಿದ್ದಾರೆ. ಅಧಿಕಾರಿಗಳ ವರ್ಗಾವಣೆ, ಅನುದಾನ ಹಂಚಿಕೆಯಲ್ಲಿ ಅವರದ್ದೇ ಆದ ಮೈಲುಗಲ್ಲು. ಇದು ಅವರ ಸ್ಥಾನವನ್ನು ಇನ್ನಷ್ಟು ಭದ್ರಪಡಿಸಿದೆ. ಇಲ್ಲಿ ಮತ್ತೊಂದು ವಿಚಾರ ಏನು ಹೇಳಬೇಕಂದ್ರೆ, ಸಿದ್ದರಾಮಯ್ಯನವರನ್ನ DK ಶಿವಕುಮಾರ್ ಅಥವಾ ಕಾಂಗ್ರೆಸ್ನವರು ಇಳಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ, ಸ್ವಪಕ್ಷದವರೇ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ BJPಯಲ್ಲಿರುವಂತಹ ಎಷ್ಟೋ ಶಾಸಕರು
ಅಥವಾ ಕೇಂದ್ರದಲ್ಲಿ ಕುಳಿತಿರುವಂತಹ ಎಷ್ಟು ಮಂತ್ರಿಗಳೇ ಸಿದ್ದರಾಮಯ್ಯ ಅವರು CM ಸ್ಥಾನದಿಂದ ಕೆಳಗಿಳಿಬಾರದು ಅನ್ನುವಂತಹ ಇರಾದೆ ತಮ್ಮ ಒಪಿನಿಯನ್ಗಳನ್ನು ಹೇಳ್ಕೊಂಡಿದ್ದಾರಂತೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದಿನ ಸ್ಟೋರಿ ಏನಂತಂದರೆ, ಹೈಕಮಾಂಡ್ ಪಾತ್ರ ಮತ್ತು ಇಕ್ಕಟ್ಟು. ಈ ಇಬ್ಬರು ಬಲಿಷ್ಠ ನಾಯಕರ ನಡುವಿನ ಜಗಳದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಕ್ಕಾಕಿಕೊಂಡಂತೆ ಕಾಣಿಸ್ತಾ ಇದೆ. ಈಗಾಗಲೇ ಚುನಾವಣೆಗಳು ಮುಂದೆ ಬರ್ತಾ ಇದ್ದಾವೆ. ಕರ್ನಾಟಕದಿಂದ ಹೆಚ್ಚು ಅಂದರೆ ಈಗಾಗಲೇ ಕೇರಳ, ತಮಿಳುನಾಡು ಕೆಲವೊಂದಿಷ್ಟು ಚುನಾವಣೆಗಳು ಮುಂದೆ ಬರ್ತಾ ಇದ್ದಾವೆ. ಈಗೇನಾದರೂ ಈ ಒಂದು ಆಪರೇಷನ್ನಲ್ಲಿ ಅಥವಾ CM ಬದಲಾವಣೆಯ ಕೈಗೆ ಹಾಕಿದ್ರು ಅಂತಂದರೆ ಪಕ್ಕ ಹೈಕಮಾಂಡ್ ಕೈ ಸುಟ್ಟುಕೊಳ್ಳುವುದು ಸಾಧ್ಯತೆ ಇದೆ. ಯಾಕಂತಂದರೆ ಬರೀ ಅಹಿಂದ ಮತಗಳು ಕರ್ನಾಟಕದಲ್ಲಷ್ಟೇ ಅಲ್ಲ, ಇಡೀ ದೇಶದ ಮೇಲೂ ಕೂಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇನ್ನು ಸಿದ್ದರಾಮಯ್ಯನವರನ್ನು ಓಲೈಸಿದರೆ DK ಶಿವಕುಮಾರ್ ಅವರು ಮುನಿಸ್ಕೊಳ್ತಾರೆ, DKಶಿ ಅವರನ್ನು ಓಲೈಸಿದರೆ ಸಿದ್ದರಾಮಯ್ಯನವರು ಮುನಿಸ್ಕೊಳ್ತಾರೆ. ಈ ಇಬ್ಬರನ್ನು ಕೂಡ ಸಮಾಧಾನಪಡಿಸಿ ಒಟ್ಟಿಗೆ ಕರೆದೊಯ್ಯುವುದು ಖರ್ಗೆ ಮತ್ತು ರಾಹುಲ್ ಗಾಂಧಿಗೆ ದೊಡ್ಡ ಸವಾಲಾಗಿದೆ. ಇನ್ನು ಈ ಯತೀಂದ್ರ ಹೇಳಿಕೆಗೆ ಮೌನ ಸಮ್ಮತಿ ಯಾಕೆ? ಯತೀಂದ್ರ ಅವರ ಹೇಳಿಕೆ ಬಂದು ಇಷ್ಟು ದಿನವಾದರೂ ಕೂಡ ಹೈಕಮಾಂಡ್ ಇದನ್ನು ಖಂಡಿಸಿಲ್ಲ ಅಥವಾ ಸ್ಪಷ್ಟನೆಯನ್ನು ನೀಡಿಲ್ಲ. ಮೌನವನ್ನೇ ಸಿದ್ದರಾಮಯ್ಯ ಬಣ ಹೈಕಮಾಂಡ್ ಸಮ್ಮತಿ ಅಂತ ಅರ್ಥ ಮಾಡ್ಕೊಳ್ತಾ ಇದೆ. ಇದರಲ್ಲೆದರದ ಹಿಂದೆ ಏನೆಲ್ಲ ಆಗತ್ತೆ ಅಂತ ಕಾದು ನೋಡಬೇಕಾಗಿದೆ. ಇನ್ನು ಇದಿಷ್ಟೇ ಇಲ್ಲದೆ ಯತೀಂದ್ರ ಅವರ ಹೇಳಿಕೆಯ ನಂತರ ರಾಜ್ಯ ರಾಜಕಾರಣದಲ್ಲಿ ಏನಾಗಬಹುದು? ಯಥಾಸ್ಥಿತಿ ಮುಂದುವರಿಯುತ್ತೆ. ಯಾಕಂತಂದರೆ ಈಗಾಗಲೇ ಮುಂಬರುವಂತಹ ಚುನಾವಣೆಗಳು ಇಲ್ಲಿ ಕಾಂಗ್ರೆಸ್ಗೆ ಈ ತಮಿಳುನಾಡು, ಕೇರಳ ಮತ್ತು ಕೆಲವೊಂದಿಷ್ಟು ಚುನಾವಣೆಗಳಿದಾವಲ್ಲ, ಕಾಂಗ್ರೆಸ್ ಹೈಕಮಾಂಡ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಮೊನ್ನೆ ಅಷ್ಟೇ ಬಿಹಾರದಲ್ಲಿ ದೊಡ್ಡ ಸೋಲನ್ನು ಅನುಭವಿಸ್ತು. ಆ ಸೋಲಿನ ಹಿಂದೆ ಕೆಲವೊಂದಿಷ್ಟು ಅಂದರೆ ಚುನಾವಣಾ ಅಕ್ರಮ ನಡೆದಿದೆ ಅಥವಾ ಮತಗಳ್ಳತನ ನಡೆದಿದೆ ಅಂತ ರಾಹುಲ್ ಗಾಂಧಿಯವರು ಅಲ್ಲಿ ಮೇಲುಗಡೆ ಕೂತ್ಕೊಂಡು ಏನೋ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಇದನ್ನು ಖಂಡನೆ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ತಮ್ಮ ಕಾಂಗ್ರೆಸ್ನಲ್ಲಿಯೇ ಇಂತಹ ಭಿನ್ನಮತ ಸ್ಫೋಟವಾದರೆ ಮುಂದಿನ ದಿನಗಳಲ್ಲಿ ಇದು ಇಫೆಕ್ಟಿವ್ ಆಗಬಹುದು, ಅಂದರೆ ಇಫೆಕ್ಟ್ ಆಗಬಹುದು ಕಾಂಗ್ರೆಸ್ ಪಕ್ಷಕ್ಕೆ ಅನ್ನುವಂತಹದ್ದು ಇಲ್ಲಿ ಸ್ಪಷ್ಟನೆಯನ್ನು ಕೊಡಲಾಗ್ತಾ ಇದೆ. ಆದರೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಮಾತ್ರ ಇದು ಇಫೆಕ್ಟ್ ಆಗೋದಿಲ್ಲ, ಇಂಡಿ ಗಠಬಂಧನ್ ಮೇಲೂ ಕೂಡ ಇಫೆಕ್ಟ್ ಆಗುವ ಸಾಧ್ಯತೆ ಇದೆ. ಇನ್ನು ಆಂತರಿಕ ಭಿನ್ನಮತ ಸ್ಫೋಟವಾಗುವ ಸಾಧ್ಯತೆ ಇದೆ. DK ಶಿವಕುಮಾರ್ ಈ ಬಣ ಹೇಳಿಕೆಯಿಂದಾಗಿ ರೊಚ್ಚಿಗೆದ್ದು ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಬಹುದು. ಸಚಿವರು ನಡುವೆ ಸಮನ್ವಯ ಕೊರತೆ ಉಂಟಾಗಬಹುದು. ಇದು ಆಡಳಿತದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇನ್ನು ಹೈಕಮಾಂಡ್ ಮಧ್ಯಪ್ರವೇಶ ಮಾಡುತ್ತಾ? ಗೊಂದಲ ಹೆಚ್ಚಾದರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇಬ್ಬರು ನಾಯಕರನ್ನ ದೆಹಲಿ ಕರೆಸಿಕೊಂಡು ಒಂದು ಕಟ್ಟುನಿಟ್ಟಿನ ಸೂಚನೆ ನೀಡಬಹುದು. ಬಹುಶಃ ಈಗಾಗಲೇ ಮುಂಬರೋ ಎಲೆಕ್ಷನ್ ಇದಾವೆ, ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ, ನಿಮ್ಮ ಶಾಸಕರು ಇಬ್ಬರೂ ಬಣದ ಶಾಸಕರಿಗೂ ಕೂಡ ತಾಕೀತು ಮಾಡುವ ಸಾಧ್ಯತೆ ಇದೆ. ಇನ್ನು DKಶಿಗೆ ಹೆಚ್ಚಿನ ಜವಾಬ್ದಾರಿ ಕೊಡುವ ಸಾಧ್ಯತೆ ಇದೆ. CM ಸ್ಥಾನ ತಪ್ಪಿದ್ರೂ ಕೂಡ DK ಶಿವಕುಮಾರ್ ಅವರನ್ನ ಅಸಮಾಧಾನ ಪಡಿಸಲೋದಕ್ಕೆ ಅವರಿಗೆ ಹೆಚ್ಚಿನ ಖಾತೆಗಳ ಜವಾಬ್ದಾರಿ ಅಥವಾ ಈ ಮುಂಬರೋ ಚುನಾವಣೆಯ ಜವಾಬ್ದಾರಿ ಅಥವಾ ಉಸ್ತುವಾರಿಯನ್ನು ನೀಡುವ ಮೂಲಕ ಮಹತ್ವವಾಗಿ ಗುರುತಿಸಿಕೊಳ್ಳುವ ಕೆಲಸವನ್ನು DK ಶಿವಕುಮಾರ್ ಅವರಿಗೆ ಕೊಡುವಂತಹ ಸಾಧ್ಯತೆ ಇದೆ. ಆದರೆ ಅದೇನೇ ಆಗಲಿ ವೀಕ್ಷಕರೇ, ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಕೇವಲ ಒಂದು ಹೇಳಿಕೆಯಲ್ಲ, ಇದು ಕಾಂಗ್ರೆಸ್ನಲ್ಲಿ ಹೊಗೆಯಾಡ್ತಾ ಇರುವಂತಹ ಅಧಿಕಾರದ ಲಾಲಾಸೆಯ ಬೆಂಕಿಗೆ ಬಿದ್ದ ಕಿಡಿಯಾಗಿದೆ. ಸಿದ್ದರಾಮಯ್ಯ 5 ವರ್ಷ CM ಅನ್ನುವಂತಹದ್ದು ಈಗ ಸಿದ್ದರಾಮಯ್ಯ ಬಣದ ಘೋಷವಾಕ್ಯವಾಗಿದೆ. ಇದು DKಶಿ ಶಿಬಿರದಲ್ಲಿ ತಲ್ಲಣ ಸೃಷ್ಟಿ ಮಾಡಿದೆ. ಇದರ ಅಂತಿಮ ಫಲಿತಾಂಶ ಏನಾಗತ್ತೆ ಅನ್ನೋದ ಕಾಲವೇ ಉತ್ತರ ಕೊಡಬೇಕು. ಆದರೆ ಒಂದಂತೂ ಸತ್ಯ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಲ್ ಈಸ್ ನಾಟ್ ವೆಲ್ ಅನ್ನುವಂತಹದ್ದು ಕೂಡ ಸ್ಪಷ್ಟವಾಗ್ತಾ ಇದೆ. ಇದಿಷ್ಟು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ವ್ಯೂ ಪಾಯಿಂಟ್ ಕನ್ನಡ. ನಿಮಗೇನನ್ಸುತ್ತೆ? ಸಿದ್ದರಾಮಯ್ಯನವರು ಮುಂದುವರಿಬೇಕಾ ಅಥವಾ DK ಶಿವಕುಮಾರ್ ಅವರು CM ಆಗಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.